ನಾನು ರೈತರ ಸಂಘ ಅಧಿವೇಶನಕ್ಕೆ ಹೊರಟಿದ್ದೇನೆ. ತಮ್ಮ ಬರುವುದು ತಡವಾದರೆ ಬಸವಂತನನ್ನು ಕಳಿಸಿಕೊಡ್ತೀನಿ. ರೈತರು ಯಾವತ್ತೂ ಈ ಸೇವೆ ಜನಸೇವೆಗೆ ಯಾವತ್ತೂ ಸಲ್ಲಬೇಕು. ಅಷ್ಟೇ ಅಲ್ಲ, ನೀವು ಈಗ ಭಾಷಣ ಮಾಡದಿರೋ ಹೋಗಿರುವ ಈ ನಿಮ್ಮ ಮಾತು ಸರ್ಕಾರಕ್ಕೆ ಏನು ಅಂತ ಅರ್ಥ ಆಗಬೇಕು. ಅದೇ ನಾಳೆ ರೈತರ ಬಾಳಿಗೂ ಯಾವತ್ತೂ ಆ ಭಾಷಣ ಸಾರ್ಥಕ ಆಗಬೇಕು. ಯಾಕ್ರಿ ನಿಮ್ಮ ಮಾತು? ಇದೆಂತಹ ಮಾತೇ ಲಕ್ಷ್ಮಿ ನಿನ್ನದು. ನಿನ್ನ ಅರ್ಥಗರ್ಭಿತ ಮಾತನ್ನು ಕೇಳಿದರೆ ನಿನ್ನನ್ನು ಒಂದು ಕ್ಷಣ ಕೂಡ ಬಿಟ್ಟಿರಲು ಆಗುವುದಿಲ್ಲ ನನಗೆ. ಇರಲಿ, ನಗಿಸಿಕೊಳ್ಳುವುದು ನನ್ನ ಎಲ್ಲ ಸ್ನೇಹತೆ ಯಾವತ್ತು ಸಾಗರಕ್ಕೆ ಚಂದ್ರನೇ ಸಾಕು, ಚಂದ್ರನ ಸಾಗರಕ್ಕೆ ಪೈಲಿನೇ ಸಾಕು. ಈ ನಮ್ಮ ಪ್ರೀತಿಗೆ ನಮ್ಮ ಹೃದಯವೇ ಸಾಕು. ನೀವು ಹೋಗುವ ಮುನ್ನ ನಿಮ್ಮ ಸಖಿಯ ಕೈಹಿಡಿದು ಈ ನನ್ನ ಪ್ರೀತಿಗೆ ಹೆಜ್ಜೆ ಹಾಕುವುದಿಲ್ಲವೇ? ನವಿಲಿನಂತೆ ನರ್ತಿಸುವ ನಾರಿಯ ಮಾತು ಎಂದಾದರೂ ಅಲ್ಲಗಳಿಬಹುದೇ? ಬಾ. ತಮ್ಮ, ರಾಜ್ಯ ಮಟ್ಟದ ಕುಸ್ತಿ ಮುಗಿಸ್ಕೊಂಡು ಈಗ ಬಂದೇನಪ್ಪ? ಹೌದಣ್ಣ, ರಾಜ್ಯ ಮಟ್ಟ ಕುಸ್ತಿಯಲ್ಲಿ ನನಗೆ ಪ್ರಥಮ ಬಹುಮಾನ ಆಯಿತು. ಸಂತೋಷವಾಯಿತು ತಮ್ಮ, ಸಂತೋಷವಾಯಿತು. ನಿನ್ನಂತ ತಮ್ಮನನ್ನು ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು. ನಿನ್ನಂತ ತಮ್ಮನನ್ನು ಪಡೆದಿದ್ದರಿಂದಲೇ ನಮ್ಮ ಮನೆತನದ ಕೀರ್ತಿ ಬಾಂಧವ್ಯಕ್ಕೆ ಹಾರುತ್ತಿದೆ. ಧರ್ಮದ ದಾರಿಯಲ್ಲಿ ನಡೆಯುವ ನಮಗೆ ಆ ದೇವರೇ ಶ್ರೀರಕ್ಷೆ. ಲಕ್ಷ್ಮಿ, ತಮ್ಮನಿಗೆ ಆರತಿ ಮಾಡು. ನಿಮ್ಮಿಬ್ಬರ ಧರ್ಮ ತ್ಯಾಗ ಶ್ರೀ ರಕ್ಷೆ ಸದಾ ನನ್ನ ಮೇಲಿರುವಾಗ ನನಗೆ ಯಾವ ಭಯ? ಈ ನನ್ನ ಮೈಯಲ್ಲಿ ಇಂಥ ರಕ್ತ ಹರಿಬೇಕಾದರೆ ನೀವು ಉಣಿಸಿ ತಿನ್ನಿಸಿ ಬೆಳೆಸಿದ ನಿಮ್ಮ ಕೈ ತುತ್ತಿಗಳೇ ಸಾಕ್ಷಿ. ನಿಮ್ಮ ಕೈ ತುತ್ತಿನಲ್ಲಿ ಹೊತ್ತಿಗೆ ಅದೋ ಧರ್ಮಶಕ್ತಿ ಇದೆ. ಸಂತೋಷವಾಯಿತು ತಮ್ಮ, ಸಂತೋಷವಾಯಿತು. ನೀನು ತಂಗಿಯನ್ನು ಕರೆಯಲು ಕಾಲೇಜಿಗೆ ಹೊರಡಪ್ಪ. ಆಯ್ತಣ್ಣ.
ಲಕ್ಷ್ಮಿ, ನಾನಿನ್ನು ಹೊರಡುತ್ತೇನೆ. ತಮ್ಮ ಬರುವುದು ತಡವಾದರೆ ಬಸವಂತನನ್ನು ಕಳಿಸ್ಕೊಡ್ತೀನಿ. ನಾನಿನ್ನು ಬರಲೇ. ಆಯ್ತು ರೀ, ಹೋಗಿ ಬನ್ನಿ. ಇವತ್ತು ನಿನ್ನನ್ನು ಬಿಟ್ಟು ಹೋಗಲು ನನಗೆ ಯಾಕೆ ಮನಸ್ಸೇ ಬರುತ್ತಿಲ್ಲ. ಆಯ್ತು, ನಾನಿನ್ನು ಬರ್ತೀನಿ. ಹೋಗಿ ಬನ್ನಿ. ಜಮೀನ್ದಾರರೇ, ಗಾಡಿ ಸಿದ್ಧವಾಗಿದೆ. ಹಾ, ನಡೆ ಬಸವಂತ. ಕಾಗದ ಪತ್ರವನ್ನು ತಗೊಂಡಿದ್ದೇನಪ್ಪ. ಎಲ್ಲವನ್ನು ತೆಗೆದುಕೊಂಡಿದ್ದೀನಿ. ನೀವು ಈಗಾಗಲೇ ನಡೆದು ಬಿಡಿ. ಹಾ, ಮತ್ತೊಮ್ಮೆ ಹೇಳುತ್ತೇನೆ, ಜನ ಮೆಚ್ಚಿದ ಜಮೀನ್ದಾರ, ಅರ್ಥಾತ್ ಬಾಡಿಗೆ ಒಲಿಯೇ ಹೌದು. ಹಾ, ನಡೆ ಹೋಗೋಣ.